ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಸಂಭ್ರಮ ನೋಡಿ. ಮಂಜು ಪ್ರಾಸಾದ ಮಂಜುನಾಥ ದೇವರ ಉತ್ಸವದ ಈ ಸುಸಂದರ್ಭ. ಈ ಮಂಜು ಪ್ರಾಸಾದದಲ್ಲಿ ಮಹಾಗಣಪತಿ ಉತ್ಸವ ಆಯಿತು, ಮಂಗಳಾಂಬಿಕೆಯ ನವರಾತ್ರಿ ಆಯಿತು, ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ಪ್ರತಿಷ್ಠೆಯ ಸುಸಂದರ್ಭ. ಇವತ್ತು ನಮ್ಮಲ್ಲಿ ಮಾತ್ರ ಸಂಭ್ರಮ ಅಲ್ಲ, ನಾವು ತಿಳಿದುಕೊಳ್ಳುವಂಥದ್ದು ನಮ್ಮಲ್ಲಿ ಮಾತ್ರ ಅಂತ. ಪಕ್ಕದ ಮನೆಗೆ ಹೋದರೆ ಅಲ್ಲಿಯೂ ಸಂಭ್ರಮಾಚರಣೆ. ಇನ್ನೋರ್ವರ ಮನೆಯಲ್ಲಿ ನಾನು ಇವತ್ತು ಡಾಕ್ಟರ್ ಐ ಜಿ ಭಟ್ರಿಗೆ ಫೋನ್ ಮಾಡಿದೆ. ನಮ್ಮ ಇಲ್ಲಡ ರಾಮದೇವರು ಒಳ್ಳೆಯರೆ, ನೀನು ಇಡೀ ದಿನ ರಾಮದೇವರಿಗೆ ಪೂಜೆ ಅಂತ ಅಂದುಕೊಳ್ಳುವೆ ಅಂತ ಹೇಳಿದರು. ಕಾಶ್ಮೀರಕ್ಕೆ ಹೋಗಿ ಪಂಡಿತರ ಮನೆಯಲ್ಲಿ ಕೇಳಿದರು, ಅಲ್ಲಿಯೂ ಅದೇ ಸಂಭ್ರಮ. ಬಹುಶಃ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ನ ಪೂರ್ವಜರ ಮನೆಗೆ ಹೋದರೂ ಇದೇ ಸಂಭ್ರಮಾಚರಣೆ ಆಗ್ತಾ ಇದೆ ಇವತ್ತು. ಜಾತಿ ಭೇದ ಧರ್ಮ ಪಂಥ ಯಾವುದರ ಅರಿವೇ ಇಲ್ಲದೆ ಅಮೇರಿಕದಿಂದ ಮೊದಲುಗೊಂಡು ಶ್ರೀಲಂಕಾದ ತನಕ, ಆಸ್ಟ್ರೇಲಿಯಾದಿಂದ ಮೊದಲುಗೊಂಡು ಜಪಾನ್ ತನಕ ಬನ್ನಿ. ರತ್ನಾಕರ್ ನಾಯ್ಕರೇ, ಸರಿಯಾದ ಸಮಯದಲ್ಲಿ ಕರಸೇವಕರು ಬಂದಿದ್ದೀರ ನೀವು. ಮಹಾಗಣಪತಿ ಬಂದಾಗೆ ಆಯ್ತು ನಮಗೆ. ಸಿ ಪಿ ಕಾಮತರು ಇದ್ದಾರೆ, ಬನ್ನಿ ದಯವಿಟ್ಟು. ಹಾಂ, ಎಲ್ಲೆಲ್ಲೂ ಸಂಭ್ರಮ. ಕೆಲವರು ತಿಳಿದುಕೊಳ್ತಾರೆ RSS ಕಚೇರಿಯಲ್ಲಿ ಮಾತ್ರ ಸಂಭ್ರಮ ಅಂತ. ಅದೇ ಬುಜ್ಜು ಬಚಾವತಿಗೆ ಹೋದರೆ ಜಮಾತೆ ಇಸ್ಲಾಂನವರು ಹೇಳ್ತಾರೆ, ನಮ್ಮಲ್ಲೇ ನಾವು ರಾಮಚಂದ್ರನ ಆರಾಧನೆ ಮಾಡುವುದು ಅಂತ. ಮೊನ್ನೆ ಓರ್ವರ ಮಾತು ಅಯೋಧ್ಯೆಯಲ್ಲಿ, ಅಪ್ ಕ್ಯೂ ಐಸಾ ಸೋಚ್ ಕರ್ತೆ ಹೋ, ಯೇ ತೋ ಹಮಾರ ದೇಶ ಕಾ ಅಸ್ಮಿತಾ, ನಮ್ಮ ದೇಶ ಕಾ ಪ್ರಭುತ್ವ ಕಾ ಮಹೋನ್ನತ ಕ್ಷಣ ಹೈ. ಒಂದರ್ಥದ ಬರಡಾಗಿದ್ದಂಥ ಸರಯು ಕೇವಲ ನೀರಿನಿಂದ ಮಾತ್ರ ತುಂಬಿತ್ತು. ಇವತ್ತು ಭಕ್ತಿ ಭಾವದಿಂದ ಇಡೀ ಪ್ರಪಂಚದ ಮನುಷ್ಯನ ಭಾವನೆಗಳಿಂದ ತುಂಬಿದೆ ಬಂಧುಗಳೇ. ನಿಮಿತ್ತ ಮಾತ್ರಕ್ಕೆ ಪ್ರಭು ಶ್ರೀರಾಮಚಂದ್ರ. ಆದರೆ ಮೊನ್ನೆಯೊಬ್ಬರಿಗೆ ಒಂದು ಕತೆ ಹೇಳಿದರು. ಯಕ್ಷಗಾನ ಅಂದರೆ ನಮಗೆ ಬಹುಶಃ ನಮಗೆ ಇಡೀ ಜ್ಞಾನವನ್ನು ಕೊಟ್ಟಂಥ ನಮ್ಮ ಈ ಪ್ರದೇಶದ ಅದ್ಭುತವಾದಂಥ ಕಲೆ ಅದು ಯಕ್ಷಗಾನ ಅಥವಾ ತಾಳಮದ್ದಲೆ, ಹೇಗೆ ತೆಗೆದುಕೊಳ್ಳಿ. ಎಲ್ಲ ಕಡೆಗಳ ಕಲೆಗಳು ಪ್ರಾಶಸ್ತ್ಯವೇ. ಹೀಗೆ ಆ ಕಥೆಯಲ್ಲಿ ಅದು ಪ್ರಲಾಪ ಬಂತು. ಕಾರಂತರೆ ಮುಂದೆ ಬನ್ನಿ, ಹಿರಿಯರು ನೀವು, ತಪ್ಪಿದ್ರೆ ಹೇಳಿ ನೀವು, ಜೋಶಿಯವರಿದ್ದಾರೆ. ಭಗೀರಥ ಪ್ರಯತ್ನಪಟ್ಟು ಗಂಗೆನ ಭೂಮಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ, ಸಫಲನಾದ. ಗಂಗೆ ಹೊರಟ್ಲು ಭೂಮಿಗೆ. ಆದರೆ ಗಂಗೆ ನೇರ ಬಂದರೆ ಭೂಮಿಯೇ ಒಡೆದು ಹೋದೀತಂತೆ ಅಲ್ವಾ? ಅಷ್ಟು ಶಕ್ತಿಶಾಲಿ ಆಕೆ. ನಾನು ಬರ್ತೇನೆ ಭಗೀರಥ, ಆದರೆ ನನ್ನನ್ನು ಯಾರಾದರೂ ಧರಿಸಿ ಅವರ ಮುಖಾಂತರ ನಾನು ಈ ಭೂಮಿಗೆ ಬರಬೇಕು, ಇಳೆಗೆ ಬರಬೇಕು, ಇಳೆ ತಂಪಾಗಿರಿಸಲಿಕ್ಕೆ, ಇಳೆ ಪ್ರಳಯದಂತೆ ಛಿದ್ರ ಮಾಡಲಿಕ್ಕೆ ಅಲ್ಲ ಅಂತ. ನಾನು ನನ್ನ ಲೌಕಿಕ ಭಾಷೆಯಲ್ಲಿ ಮಾತಾಡೋದು, ಅರ್ಥಧಾರಿಗಳು ಮಾತಾಡಿದಾಗೆ ಮಾತಾಡೋದಿಲ್ಲ. ಆವಾಗ ಕಟ್ಟೆ ಕಡೆಗೆ ಅವಳೇ ಸೂಚಿಸಿದಂತೆ, ಆ ಮಹಾತಾಯಿ ಸೂಚಿಸಿದಂತೆ ಈಶ್ವರ ಅದನ್ನು ಧರಿಸಲಿಕ್ಕೆ ಯೋಗ್ಯವಾದಂಥ ಶಕ್ತಿವಂತ ಪ್ರಭು ಈಶ್ವರ ಮಹದೇಶ್ವರ ಆ ಮಂಜುನಾಥ ಅಂತ ನಿಶ್ಚಯ ಆಯ್ತಂತೆ. ಮಂಜುನಾಥನ ಜಡೆಯಲ್ಲಿ, ಆ ಪ್ರಭು ಈಶ್ವರನ ಜಡೆಯಲ್ಲಿ ಆ ಅವನನ್ನು ಸ್ತುತಿಸಿದಾಗ ಆತ ಅದನ್ನು ಒಪ್ಪಿ ತನ್ನ ಜಡೆಯಲ್ಲಿ ಗಂಗೆಯನ್ನು ಧರಿಸಿ ಭೂಮಿಗೆ ಇಳೆಯಾಗಿ ಇಡೀ ನಮ್ಮನ್ನು ಸಮುದ್ರವಾಗುವಂತೆ ಮಾಡಿದಂತೆ. ಭಗೀರಥನ ಪ್ರಯತ್ನಕ್ಕೆ ಮಹದೇಶ್ವರನ ಆ ಸಾರಥ್ಯ, ಅದು ಧರಿಸುವಂಥ ಸಾರಥ್ಯ ಧಾರಣಾಶಕ್ತಿ ಇಲ್ಲದಿದ್ದರೆ ಭೂಮಿ ಖಂಡಿತ ತಂಪಾಗ್ತಿರಲಿಲ್ಲ. ಇವತ್ತು ಶತಶತಮಾನದಿಂದ, 500 ವರ್ಷ ಹೇಳ್ತೇವೆ, ಕೆಲವರು 600 ಹೇಳ್ತಾರೆ, ಶತಶತಮಾನದಿಂದ ಲವಕುಶರು ಸ್ಥಾಪಿಸಿದಂತಹ ಪ್ರಭು ಶ್ರೀರಾಮ ಅಯೋಧ್ಯೆಯ ಆ ಮಂದಿರ ಅಂತ ಹೇಳ್ತಾರೆ. ಲವಕುಶ ರಾಮನ ಮಕ್ಕಳು ಅಲ್ವಾ ಜೋಶಿಯವರೇ? ಹೀಗೆ ಪುರಾಣದಲ್ಲಿಯೋ ಅಥವಾ ಕಥೆಗಳಲ್ಲಿ, ಪುರಾಣ ಅಂದರೆ ಆವಾಗ ಅದು ಇತಿಹಾಸ ತಾನೆ. ನಂತರದ ಬೇರೆ ಬೇರೆ ಕಾಲಧರ್ಮದಲ್ಲಿ ಏನೇನೋ ಪ್ರಕೃತಿ ಅದು ನಾಶವೋ ಅಥವಾ ಮಗದೊಮ್ಮೆ ಸಂಭವಾಮಿ ಯುಗಯುಗೆ ಎನ್ನುವಂಥದ್ದಕ್ಕೆ ಪ್ರೇರಣೆಯೋ ಬೇರೆ ಬೇರೆ ನೆಲೆಗಳಲ್ಲಿ ಆದಾಗ, ಮಗದೊಮ್ಮೆ ಅಂತಹ ಸಂದರ್ಭ ಬಂದು ಒದಗಿದಾಗ ಎಲ್ಲರ ಮನೆಗೆದ್ದು ಎಲ್ಲರ ಮನೆಗೆ ಬೆಳಕಾಗುವಂಥ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾ ಮುಹೂರ್ತದ ನಾವೆಲ್ಲ ಭಗೀರಥರು, ಇಲ್ಲಿದ್ದವರು ಮಾತ್ರ ಇಡೀ ವಿಶ್ವದಲ್ಲಿ ಇರುವವರೆಲ್ಲ ಭಗೀರಥರು. ನಮ್ಮೆಲ್ಲರ ಭಾವನೆಗಳ ಪ್ರಯತ್ನ ಅದಕ್ಕೆ ಸರ್ವಶಕ್ತ ಅಸ್ತು ಮಾಡಿದ. ನಮ್ಮೆಲ್ಲರ ಭಾವನೆಗಳ
ಎಲ್ಲರ ಪಾಲು, ಎಲ್ಲರದು ಸಮಪಾಲೆ. ಅಳಿಲು ಹೊಯ್ಗೆಯಲ್ಲಿ ಹೊರಳಾಡಿ ಅಲ್ಲಿ ರಾಮ ಸೇತುವೆ ಮಾಡುವಾಗ ತನ್ನ ಅಸ್ತಿತ್ವವನ್ನು ಪ್ರದರ್ಶನ ಮಾಡದಿದ್ದರೆ ಸೇತುವೆ ಆಗ್ತಿರ್ಲಿಲ್ಲಂತೆ. ಇವತ್ತಿನ ಟೆಕ್ನಿಕಲ್ ಭಾಷೆ ಹೇಳಿದರೆ ಇಟ್ಸ್ ಎ ಬಾಂಡಿಂಗ್ ಮೆಟೀರಿಯಲ್ ಅಲ್ವಾ ಡಾಕ್ಟ್ರೆ? ಇಲ್ಲಿ ಇದ್ದಾರಲ್ಲ ನಮ್ಮ, ಎಲ್ಲಿದ್ದಾರೆ, ರಾಮಕೃಷ್ಣ ರಾಯರು ಇದ್ದಾರ. ಈ ಬಾಂಡಿಂಗ್ ಅಂದರೆ, ಆದರೆ ರಾಮಚಂದ್ರ 3 ಗೆರೆಗಳನ್ನು ಎಳೆದು ಶಾಶ್ವತವಾಗಿ ಅದಕ್ಕೆ ಅನುಗ್ರಹ ಮಾಡಿದಂತೆ. ಅಂತಹ ಶಾಶ್ವತವಾದ ಅನುಗ್ರಹಕ್ಕೆ ಪಾತ್ರರಾಗುವಂಥ ಬಯಕೆ ನಮ್ಮೆಲ್ಲ ಭಗೀರಥರದ್ದು. ನಾವೆಲ್ಲ ಭಗೀರಥರು. ನಮಗೆ ಭಗವಂತ ಅಂಥ ಒಂದು ಶಾಶ್ವತವಾದಂಥ ಅಸ್ತು ಕೊಡಪ್ಪ ಅಂತ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾಲು. ಈ ಭಗೀರಥದ ವ್ಯವಸ್ಥೆಗಳಲ್ಲಿ ಅನೇಕ ಸಂತರುಗಳು, ಮಹಂತರುಗಳು, ಸಾಧಕರು, ರಾಜಕಾರಣಿಗಳು, ಆಳುವವರು, ಎಲ್ಲದಕ್ಕಿಂತಲೂ ಮಿಗಿಲಾಗಿ ಕರಸೇವಕರು ತದನಂತರದ ದಿನಗಳಲ್ಲಿ ಅವರ ಪಾತ್ರ ಬಹಳ ಹಿರಿದಾದುದು. ಲಕ್ಷ ಜನ ತಮ್ಮನ್ನು ತಾವು ಅದಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ, ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅದು ಆತ್ಮಾಹುತಿಯೋ ಅಥವಾ ಇಲ್ಲ ಯೋಧರಂತೆ ದೇಶಕ್ಕೆ ತಮ್ಮನ್ನು ತಾವು ಅಥವಾ ಧರ್ಮಕ್ಕೆ, ಇಡೀ ವಿಶ್ವಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡದ್ದು. ಹೀಗೆ ಮುಂದಕ್ಕೆ ಹೋಗ್ತಾ ಇವತ್ತು ನಮ್ಮೆಲ್ಲರ ಪ್ರಯತ್ನದ ಫಲಶ್ರುತಿ ಅದನ್ನು ಧರಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದೆ. ಅದಕ್ಕೆ ಅನುಗ್ರಹ ಮಾಡುವಂಥ ವ್ಯವಸ್ಥೆಗಳ ಹಿಂದೆ ಬಹುಶಃ ಅವರ ಜೀವನದ ಸಂಕಲ್ಪ, ಅವರ ಯತಿ ಪರಂಪರೆಯ ಸಂಕಲ್ಪ, ಅದರ ಸಾಕ್ಷಾತ್ಕಾರದ ಸಂಭ್ರಮಾಚರಣೆ, ಅದೇ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮೇಲ್ಗಡೆ ಕುಳಿತುಕೊಂಡು ನಮ್ಮನ್ನು ಹರಿಸ್ತಾ ಇದ್ದಾರೆ ಬಂಧುಗಳೇ. ಆ ಸಾಕ್ಷಾತ್ಕಾರದ ಸುಖಾನುಭವ ಭಾವನೆಗಳನ್ನು ಉಕ್ಕಿ ಬರ್ತದೆ. ಒಂದರ್ಥದ ದುಃಖ ಮನಸ್ಸಿನಲ್ಲಿ ಬರ್ತದೆ. ಆ ದುಃಖ ಅಂತೇಳಿದರೆ ಸಂಭ್ರಮದ ದುಃಖ. ಅದು ಅವರು ಅನುಗ್ರಹಿಸುವ ಅದರ ಫಲಶ್ರುತಿ ನಮ್ಮ ಜೊತೆಗೇ ಇರುವಂತಹ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಇವತ್ತು ಅದರ ಸಂಕಲ್ಪದ ವ್ಯವಸ್ಥೆಗಳಲ್ಲಿ ಈಗ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಕೈಯಲ್ಲಿ ಯಾವುದೇ ವಸ್ತುಗಳನ್ನು ಹಿಡಿದುಕೊಳ್ಳುವಂತಿಲ್ಲ. ಯಾಕಂದರೆ ಭಾರತದ ಒಂದರ್ಥದ ಸಂರಕ್ಷಣೆಯ ವ್ಯವಸ್ಥೆ. ನಾವು ತುಂಬ ಭಾವನಾತ್ಮಕವಾಗಿ ನೇರ ಮಾತಾಡೋದಿಲ್ಲಲ್ವ ಅವರು ವಿಡಿಯೋದಲ್ಲಿ ಅಂತ ಹಾಗೆ ತಿಳಿದುಕೊಳ್ಳಬಾರ್ದು. ಯಾವುದೂ ತೆಗೆದುಕೊಂಡು ಹೋಗುವಾಗಿಲ್ಲ, ಯಾವುದೂ ಮಾಡುವಾಗಿಲ್ಲ. ನಾನು ಬೆಳಿಗ್ಗೆ ಅವರ ಪರ್ಸನಲ್ ಸೆಕ್ರೆಟರಿ ಕೃಷ್ಣ ಭಟ್ರ ಹತ್ರ ಮಾತಾಡಿದೆ, ವಿಷ್ಣು ಹತ್ರ ಮಾತಾಡಿದೆ. ಎಲ್ಲರಿಗೂ, ನಮ್ಮೆಲ್ಲರ ಜನಪ್ರತಿನಿಧಿ ಯತಿ ಪರಂಪರೆಯಿಂದ ಇಡೀ ದಕ್ಷಿಣ ಭಾರತಕ್ಕೆ ಅವರಾದರೆ, ನಮ್ಮೆಲ್ಲರ ಪ್ರತಿನಿಧಿಗಾಗಿ ಅನೇಕಾನೇಕ ಜನರಿಗೂ ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ. ಆದರೆ ಅದರೆಲ್ಲ ಪ್ರಮುಖ ಸ್ಥಾನದಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಅಲ್ಲಿ ಉಪಸ್ಥಿತರಿದ್ದಾರೆ. ಇದೆಲ್ಲ ಭಾವನಾತ್ಮಕ ಕ್ಷಣ. ಆದರೆ ಪ್ರತಿಷ್ಠೆಯ ವ್ಯವಸ್ಥೆಗಳಲ್ಲಿ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಬಹುಶಃ ಮೊನ್ನೆ ಹೀಗೆ ಬಂತು ದ್ವಂದ್ವಗಳು. ಅಲ್ಲಿ ಆ ಮಠ ಈ ಮಠ, ಅವರ ಅನುಗ್ರಹ ಇಲ್ಲ, ಅವರ ಅದಕ್ಕೆ ಪೂಜ್ಯ ಶೃಂಗೇರಿ ಜಗದ್ಗುರುಗಳ ಒಂದೇ ಒಂದು ಮಾತು, ವ್ಯರ್ಥಾಲಾಪಕ್ಕೆ, ವ್ಯರ್ಥ ಆರೋಪ ಅಲ್ಲ, ವ್ಯರ್ಥ ಸಂವಾದಕ್ಕೆ ಅವಕಾಶವಿಲ್ಲ. ನಾವೆಲ್ಲರೂ ಆ ಪ್ರತಿಷ್ಠೆಯಲ್ಲಿ ನಮ್ಮ ಸ್ವಸ್ಥಾನದಲ್ಲಿ ಅದಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಎಷ್ಟು ದೊಡ್ಡದಾದಂಥ ಮಾತು ನೋಡಿ. ಇದಕ್ಕೆ ಭಾರತೀಯ ಒಂದು ಸನಾತನ ಪರಂಪರೆ ಅಂತ ಹೇಳುವಂಥದ್ದು. ಎಲ್ಲರ ಸಮಪಾಲು. ಬಹುಶಃ ಇವತ್ತು ಅನೇಕ ಚರ್ಚುಗಳಲ್ಲೂ ಇದರ ಬಗ್ಗೆ ಪ್ರಾರ್ಥನೆ ಆಗ್ತಾಯಿದೆ, ಮಸೀದಿಗಳಲ್ಲೂ ಆಗ್ತಾಯಿದೆ, ಗುರುದ್ವಾರಗಳಲ್ಲೂ ಆಗ್ತಾಯಿದೆ, ರಾಮ ಮಂದಿರ ಭಜನಾ ಮಂದಿರದಲ್ಲೂ ಆಗ್ತದೆ, ರಾಮಾಂಜನೇಯ ಕ್ಷೇತ್ರದಲ್ಲೂ ಆಗ್ತದೆ, ಕೃಷ್ಣನ ಕ್ಷೇತ್ರದಲ್ಲೂ ಆಗ್ತದೆ, ಕೇದಾರದಲ್ಲೂ ಆಗ್ತದೆ, ಬದ್ರಿಯಲ್ಲೂ ಆಗ್ತದೆ, ರಾಮೇಶ್ವರದಲ್ಲೂ ಆಗ್ತದೆ, ಶ್ರೀಲಂಕಾದಲ್ಲೂ ಆಗ್ತದೆ. ಬಹುಶಃ ರಾವಣನ ದೇವಸ್ಥಾನ ಎಲ್ಲಿಯೋ ಉಂಟಂತೆ, ಅಲ್ಲಿಯೂ ಆಗ್ತಾಯಿದೆ ಅಂತ ಯಾರೋ ಮೊನ್ನೆ ಅಭಿಪ್ರಾಯ ಕೊಟ್ಟರು. ಇದೆಲ್ಲದರ ಫಲಶ್ರುತಿಯ ಸಂಭ್ರಮಾಚರಣೆ ನೀವೆಲ್ಲ ಇವತ್ತು ಸಂಪನ್ನಗೊಂಡಿದ್ದೇವೆ. ಇದೆಲ್ಲ ಅರ್ಪಣೆ ಆ ಪರಮಪೂಜ್ಯ ಗುರುಗಳಿಗೆ ಅವರ ಸಂಕಲ್ಪದ ಸಾಕ್ಷಾತ್ಕಾರ. ಆ ಭಗೀರಥದ ವ್ಯವಸ್ಥೆ ಹೇಳಿದೆಲ್ಲ, ಭಗೀರಥ ಈಶ್ವರ ಧರಿಸಿ ಗಂಗೆಯನ್ನು ನಮಗೆ ನೀಡಿದಂತೆ ಇವತ್ತು ನಮ್ಮೆಲ್ಲರ ಜನಪ್ರತಿನಿಧಿಯಾದಂಥ ಇಡೀ ವಿಶ್ವವೇ ಮಾನ್ಯ ಮಾಡುವಂಥ ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಎಲ್ಲ ಚಿಂತನೆಗಳನ್ನು ತಾನು ಧರಿಸಿ ಇಳೆಗೆ ಕೊಡ್ತಾ ಇದ್ದಾರಲ್ಲ, ವೃತಧಾರಿಗಳಾಗಿ. ನಿನ್ನೆ ಪೇಜಾವರ್ ಶ್ರೀಗಳ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದರು, ನಮ್ಮತ್ಲ ಜಾಸ್ತಿ ಆಗ್ತದೆ ವೃತಂಟು ಒಳ್ಳೆಯರು ಅಂತ. ನಾವು ಎಂಥ ಭಾವನಾತ್ಮಕ ಕ್ಷಣ. ಇಡೀ ವಿಶ್ವ ಸಂಭ್ರಮ ಪಡ್ತಾ ಇದೆ. ಬೆಳಕು ಜಗತ್ತಿಗೆ ಬೆಳಕಾಗಬೇಕು, ನಾವು ಹಚ್ಚುವ ಬೆಳಕದು ಬೆಂಕಿ ಆಗಬಾರ್ದು ಹೇಳುವಂಥ ಸದಾಶಯ. ಹೆಚ್ಚು ನಾನು ಮಾತನ್ನು ಉಲ್ಲೇಖಿಸದೆ, ಬೋಲೋ ಪ್ರಭು ಶ್ರೀರಾಮಚಂದ್ರ ಕೀ. ಸಣ್ಣ ಮಟ್ಟಿನ ಪ್ರಯತ್ನ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಗಳವರು ನಮ್ಮ ಸೌಭಾಗ್ಯ. ಈ ಮಂಜುನಾಥನ ಕ್ಷೇತ್ರದಿಂದ ಇದು ಮಂಜು ಪ್ರಸಾದ, ಇದು ನನ್ನದು ಮನೆ ಅಂತ ಹೇಳುವಂಥದ್ದು ನಿಮಿತ್ತ. ಭಗವಂತ ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ದಾಸರೇ ಹೇಳಿದ್ದಾರೆ. ಸುಮ್ಮನೆ ಇದ್ದೇವೆ ನಾವು ಪತ್ನಿ ಸಮೇತರಾಗಿ.
ಅವಳು ಸ್ವಲ್ಪ ಸುಮ್ಮನೆ ನನಗೆ ಶಕ್ತಿ ಕೊಡ್ತಾ ಇದ್ದಾಳೆ, ಅವಳಿಗೂ ಗೊತ್ತಿಲ್ಲ ತಾನು ಏನು ಮಾಡ್ತಾ ಇದ್ದೇನಂತ. ಹಾಗಾಗಿ ಈ ಎಲ್ಲ ನನ್ನ ಮಗ ಲಕ್ಷ್ಮೀನಾರಾಯಣ, ಅವನಿಗೆ ಶಾಲೆ ಹಾಕಿದರೆ ಇದ್ದಾನೆ, ವಿದ್ಯಾಶ್ರೀ, ಸ್ವಲ್ಪ ತಪ್ಪಿಸಿಕೊಳ್ತಾ ಇರ್ತಾನೆ ನಾವು. ಹೀಗೆ ಇದು ಎಲ್ಲದು ಅಂತ ಅಂದರೆ ನಾನೇನು ದೊಡ್ಡ ವೈದಿಕ ಅಥವಾ ದೊಡ್ಡ ಧಾರ್ಮಿಕ ವ್ಯಕ್ತಿಯಲ್ಲ. ನಾನು ವಿಜ್ಞಾನದ ವಿದ್ಯಾರ್ಥಿ, ಕನ್ನಡವನ್ನೇ ಓದಿದವ, ಪರಿಷತ್ತಿನ ಅಧ್ಯಕ್ಷನಾದೆ. ಧಾರ್ಮಿಕ ಆಚರಣೆಗಳು ಅಥವಾ ಧಾರ್ಮಿಕ ಮಂತ್ರಗಳನ್ನು ಕಲಿಯದೆ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಬಂದು ನೆಲೆಸುವಂಥ ಗೃಹ ನಿರ್ಮಾಣ ಭಗವಂತ ನನ್ನ ಕೈಯಿಂದ ಮಾಡಿಸಿದ ಅಂತ ಹೇಳಿದರೆ ಇದು ನನ್ನ ಭಾಗ್ಯ. ಈ ಮನೆಯಿಂದಲೇ ಅವರು ಎಲ್ಲ ಕಾರ್ಯಕ್ರಮ, ಅಯೋಧ್ಯೆಯ ಆ ಶಿಲಾನ್ಯಾಸದ ಸಂದರ್ಭಕ್ಕೂ ತೆರಳಿದ್ದಿರ್ಬೋದು, ಅದರ ವಿಶ್ವಸ್ತ ಮಂಡಳಿಯ ಸಭೆಗೆ ತೆರಳಿದ್ದಿರ್ಬೋದು. ಇದರಿಂದ ನೇರ ಅವರು ಅದೇ ಸ್ಥಳದಿಂದ ಅವರು ನಿರ್ಗಮಿಸಿದ್ದು, ಅದೇ ಸ್ಥಳದಿಂದ ಅವರು ಹೆಲಿಕಾಪ್ಟರ್ ಮುಖಾಂತರ ಮೋದಿಯವರಿಗೆ ವಿಶೇಷ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದರು. ತದನಂತರ ಅದರ ಮೊದಲು ಪ್ರಧಾನಮಂತ್ರಿಯವರು ಮೋದಿಯವರ ಇದಕ್ಕೆ ಓತ್ ಟೇಕಿಂಗ್ ಅಂದರೆ ಅದರ ಅಧಿಕಾರ ಸ್ವೀಕಾರದ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ತೆಲಗಿದ್ದು. ಹೀಗೆ ಇಲ್ಲಿಂದಲೇ ತೆರಳಿ ಆ ದಿವಸ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇಮಕಾತಿಯ ಬಯಕೆಯನ್ನು ಇಂಗಿತವನ್ನು ಅವರು ಪೂರ್ವ ನಿರ್ಧರಿತ, ನಾನು ಕೊರೋನಾದ ಮೊದಲೇ ನಾನು ಅಲ್ಲಿ ಹೋಗಿ ವೈಕುಂಠಕ್ಕೆ ಹೋಗಿ ನೆಲೆ ನಿಲ್ತೇನೆ ಅಂತ ಹೇಳುವಂಥದ್ದು, ಅಂದರೆ ಬರೆದದ್ದು. ಎಲ್ಲದಕ್ಕಿಂತಲೂ ಅದೃಷ್ಟ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಇದೆಲ್ಲ ಮಂಜುನಾಥನ ಒಂದು ಇಚ್ಛೆ ಕಾಣ್ತದೆ. ಎಲ್ಲ ಕ್ಷೇತ್ರವನ್ನು ತೆರಳಿ ಎಲ್ಲ ಇಂದ ಕಣ್ವ ತೀರ್ಥದಲ್ಲಿ ಸಮುದ್ರ ಸ್ನಾನವನ್ನು ಮಾಡ್ತಾ ಆ ಕಣ್ವ ಮಹರ್ಷಿಗಳ ಕ್ಷೇತ್ರದಿಂದ ಕಟ್ಟ ಕಡೆಗೆ ಆ ದಿವಸ ಅವರು ಬೆಂಗಳೂರಿನಲ್ಲಿ ಇದ್ದು, ಬೆಂಗಳೂರಿನಿಂದ ದೇವರ ಪೂಜೆ ಮಾಡಿ ದೇವರ ಪೆಟ್ಟಿಗೆಯನ್ನು ಅವರು ನಾಗಪುರಕ್ಕೆ ವಾಹನದಲ್ಲಿ ಕಳಿಸಿ ವಿಮಾನದ ಮೂಲಕ ಇಲ್ಲಿ ಬಂದು ಉಡುಪಿಯ ಇದರಲ್ಲಿ ನಮ್ಮ ಚೂರ್ಣೋತ್ಸವದಲ್ಲಿ ಭಾಗವಹಿಸಿ ಮಂಜುನಾಥನ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಿ, ನಮ್ಮೆಲ್ಲರ ಪ್ರಾತಿನಿಧಿಕ ಸಂಸ್ಥೆ ಸ್ವೀಕಾರ ಮಾಡಿ, ತದನಂತರ ಅವರು ಇಲ್ಲಿ ಈ ಮಂಜು ಪ್ರಾಸಾದಕ್ಕೆ, ನನ್ನ ಮನೆ ಹೇಳುವುದಿಲ್ಲ, ಪ್ರಾಸಾದಕ್ಕೆ ಚಿತ್ತೈಸಿ ಅವರು ಎಲ್ಲ ಶುಚಿರ್ಭೂತರಾಗಿ ದೇವರಿಗೆ ಆರತಿ ಮಾಡಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಉತ್ತರ ಆರಾಧನೆ ಅಂತ ಹೇಳಿದರು. ಪ್ರಥಮ ಆರಾಧನೆ ಬೆಂಗಳೂರಿನಲ್ಲಿ ಮಾಡಿದರೆ ಮಧ್ಯ ಆರಾಧನೆ ಅವರು ಬೆಂಗಳೂರಿನಲ್ಲಿ ಪೂರೈಸಿ ಇಲ್ಲಿ ಬಂದು ಉತ್ತರಾರ್ಧನೆ ಅಂತ ಅವರಿಗೆ ಮಾಲೆ ಹಾಕಿ ಆರತಿ ಮಾಡಿ ಗೋವುಗಳಿಗೆ ನಮಸ್ಕರಿಸಿ ಇಲ್ಲಿಂದಲೇ ನಾಗಪುರಕ್ಕೆ ವಿಶೇಷ ವಿಮಾನದಲ್ಲಿ ಅದೇ ಸ್ಥಳದಿಂದ ತೆರಳಿದರು ಅಂತೇಳಿದರೆ ಇದು ಭಗವಂತನ ಇಚ್ಛೆ, ಇದು ಮಂಜುನಾಥನ ಇಚ್ಛೆ, ಇದು ನಮಗೆಲ್ಲರಿಗೆ ಮಾಡಿದ ಅನುಗ್ರಹ ಅಂತ ಹೇಳ್ತಾ ದೀಪ ಪ್ರಜ್ವಲದೊಂದಿಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಾಲನೆ ನೀಡಬೇಕು. ನಾನು ನಿನ್ನೆ ಮಂಜುನಾಥ ದೇವರ ಉತ್ಸವದ 7ನೇ ದೀಪದಲ್ಲಿ ಹೇಳಿದ್ದೆ, ಪ್ರಥಮ ಯಾರು ಬರ್ತಾರೋ ಅವರು ದೀಪ ಹಚ್ಚುವುದು ಅಂತ. ಪೂರ್ಣಿಮಾರಾವ್ ಪೇಜಾರ್ ಅವರು ಪ್ರಥಮ ಬಂದಿದ್ದಾರೆ. CP ಕಾಮತ್ರು ಓರ್ವ ಕರಸೇವಕರಾಗಿ ಪ್ರಥಮ ಬಂದಿದ್ದಾರೆ. ಹಿರಿಯರಾದಂಥ ರತ್ನಾಕರ ನಾಯಕರು ದ್ವಿತೀಯವಾಗಿ ಬಂದಿದ್ದಾರೆ. ಬನ್ನಿಲ್ಲಿ ರತ್ನಾಕರ ನಾಯಕರು, ಇಲ್ಲಿ ಬನ್ನಿ ಕುಳಿತುಕೊಳ್ಳಿ. ವಿದ್ವಾಂಸರಾದಂಥ ಪ್ರಭಾಕರ್ ಜೋಶಿಯವರಾಗಲಿ, ನಿತ್ಯಾನಂದ ಕಾರಂತರಿಗೆ ಇವರ ಉಪಸ್ಥಿತಿ. ದಂಪತಿಗಳಾಗಿ ನಮ್ಮ ಡಾಕ್ಟರ್ ಅವರು ಮಲ್ಲಿಕಾರ್ಜುನ್ ಮತ್ತು ಶ್ರೀಮತಿ ಶೋಭಾ ಅವರು ಬಂದಿದ್ದಾರೆ. ಬಂದು ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ನಮ್ಮ ಊರಿನ ಪಟೇಲರು ಶೇಖರ್ ರಾಯರು ದಂಪತಿ ಸಮೇತ ಬಂದಿದ್ದಾರೆ. ಸೂರ್ಯಶೇಖರ ರಾಯರು ಸೂರ್ಯನಾರಾಯಣ ದೇವಸ್ಥಾನದ ಶಿಲೆಯ ಅವರು ಅದರ ಅಧಿಕಾರಸ್ಥರವರು, ಅವರು ಬಂದಿದ್ದಾರೆ. ಹೀಗೆ ನಾನು ಅವರಿವರನ್ನು ಯಾರು ಮಾಡದೆ ಭಜನಾ ವ್ಯವಸ್ಥೆಯ ನೆಲೆಗಳಲ್ಲಿ ಪ್ರಮುಖರಾದಂಥ ಪೂರ್ಣಿಮಾಕದ್ದು ನೀವೇ ಹೇಳಬೇಕು. ಮತ್ತು ಮಂಜುಳಾ ಪ್ರಭಾಕರ್ ಇದ್ದಾರೆ, ಮತ್ತು ರಮಣಿಶೇಖರ್ ಅವರಿದ್ದಾರೆ, ಶಶಿಪ್ರಭಾ ಐತಾಳರಿದ್ದಾರೆ, ರಮಾಮಣಿಯವರಿದ್ದಾರೆ, ಸಮತಾ ಬಳಗದ ಅಧ್ಯಕ್ಷರಿದ್ದಾರೆ. ಹೀಗೆ ಎಲ್ಲರನ್ನು ನಾನು ವಿಶೇಷವಾಗಿ, ನಾನು ಗಂಡಸರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡುವುದಿಲ್ಲ ಅಲ್ವ ಮೈಯರೇ. ಹೀಗೆ ಎಲ್ಲರನ್ನು ಹೇಳ್ತಾ ಮಾಧ್ಯಮ ಬಂಧುಗಳು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ತಮ್ಮೆಲ್ಲರ ಉಪಸ್ಥಿತಿ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ದೀಪ ಪ್ರಜ್ವಲದೊಂದಿಗೆ ಕಾರ್ಯಕ್ರಮಗಳು ಆರಂಭವಾಗಲಿ, ನಿಮ್ಮಿಂದ ಮಂಗಳದ ಘೋಷಗಳು ಆಗಲಿ ಅಂತ ಹೇಳ್ತಾ ನಮಸ್ಕಾರ. ಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಹರತೆ ಪಾಪಾನಿ ಸಂಧ್ಯಾದೀಪಂ ನಮೋಸ್ತುತೆ ದೀಪಂ ನಮೋಸ್ತುತೆ ಅಸತೋ ಮಾ ಸದ್ಗಮಯ ತಾಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ.
शान्ति शान्तिः श्रीराम रामेति रमे रामे मनोरमे सहस्रनाम तत्तुल्यं रामनाम वरानने श्रीराम रामेति रमे रामे मनोरमे सहस्रनाम तत्तुल्यं रामनाम वरानने श्रीराम रामेति रमे रामे मनोरमे सहस्रनाम तत्तुल्यं श्रीराम नाम वरानने श्रीराम रामेति रमे रामे मनोरमे सहस्रनाम तत्तुल्यं रामनाम वरानने श्रीराम वरानने रमे सहस्रनाम वरानने श्रीराम राम वरानने श्रीराम राम वरानने जय राम श्री राम जय राम जय जय राम ಗಣಪತಿಯನ್ನು ಸ್ತುತಿಸಿತು. ಎಲ್ಲ ಮಹಿಳೆಯರು ಇದ್ದರೆ ಇಡೀ ಮನೆಯೇ ಮಂಗಳವಾಗ್ತದಂತೆ, ಮನೋಮಂಗಳಕರವಾಗ್ತದೆ, ರಾಷ್ಟ್ರವೇ ಮಂಗಳಕರವಾಗ್ತದೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಅಂತ, ಅದು ವಿಶೇಷತೆ ಶ್ರೀಪಾದಂಗಳವರ ಅಪೇಕ್ಷೆ ಒಂದು ವ್ಯಕ್ತ. ಈ ಸಂದರ್ಭದಲ್ಲಿ ನಮಗೆ ಯಾರಪ್ಪ ಆಚಾರ್ಯರು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ನಮ್ಮ ದೃಷ್ಟಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಮಗೆ ಪ್ರಥಮ ಗೌರವಕ್ಕೆ ಪಾತ್ರರಾಗುವವರು ಅಯೋಧ್ಯೆಯ ಇಡೀ ಹೋರಾಟದ ಭೂಮಿಕೆಯಲ್ಲಿ ತಮ್ಮನ್ನು ತಾವು ಪರಿಪೂರ್ಣವಾಗಿ ಆತ್ಮಾಹುತಿಗೂ ತಯಾರಾಗಿಟ್ಟುಕೊಂಡಿದ್ದಂಥ ಜನಸೇವಕ ಬಂಧುಗಳು ಕೆಲವರನ್ನು ನಾವು ಸಂಪರ್ಕಿಸಿ ಅವರ ಪ್ರಯತ್ನವನ್ನು ಮಾಡಿದ್ದೇವೆ. ಹಿರಿಯರಾದಂತಹ ಜಯಪ್ರಕಾಶ್ ಹೆಗಡೆಯವರಿಂದ ಮೊದಲುಗೊಂಡು ಸಿ.ಟಿ. ಕಾಮತರಾಗಿ श्री
Hare
Thank you.
Rama Krishna Vasudeva Bhakti Mukti Jaya
Ram
Oh,
ಮಾಡಿದರೂ ಪರವಾಗಿಲ್ಲ, ವೃಕ್ಷಗಳ ಪರಿಸರದ ಸಂರಕ್ಷಣೆ ಮಾಡಿದರೂ ಪರವಾಗಿಲ್ಲ. ನಾನಾ ಜನಸ ಶುಶ್ರೂಷಾಯಿ ಮತ ಜಗದ್ಗುರು ಮಧ್ವಾಚಾರ್ಯರ ಚಿಂತನೆ, ಜನರಲ್ಲಿ ಜನಾರ್ದನನನ್ನು ಕಾಣುವಂಥ ವ್ಯವಸ್ಥೆಯೇ ಅದುವೇ ರಾಮರಾಜ್ಯದ ಪರಿಕಲ್ಪನೆ. ಸಾಧ್ಯ ಇದ್ದವರು 100 ಜನರಿಗೆ ವಿದ್ಯಾರ್ಥಿ ವೇತನ ಕೊಡಲಿ, ಏನೂ ಇಲ್ಲದವ ಏನಿಲ್ಲದಿದ್ದರೂ ತನ್ನ ಶ್ರಮದಾನ ಮುಖಾಂತರವಾದರೂ ರಾಷ್ಟ್ರ ಸೇವೆ ಮಾಡಿದಾಗ ಅದುವೇ ರಾಮರಾಜ್ಯದ ಪರಿಕಲ್ಪನೆ ಅಂತ ಸಂದೇಶವನ್ನು ನೀಡಿದ್ದಾರೆ ಅವರು. ಅದನ್ನು ನಾವು ಪಾಲಿಸೋಣ. ಇದೆಲ್ಲ ಮಾಡಿ ಕೃಷ್ಣಾರ್ಪಣವನ್ನು ನಮ್ಮ ಜೀವಮಾನದ ಯಾವುದಾದ್ರೂ ಒಂದು ಅವಧಿಯಲ್ಲಿ ಅಯೋಧ್ಯೆಗೆ ಹೋದಾಗ ಒಂದು ದಳ ಶ್ರೀ ತುಳಸಿ ನದಿಗೆ ಅಲ್ಲಿ ಸಮರ್ಪಿಸಿದಾಗ ನಾವು ಸಾರ್ಥಕ್ಯವನ್ನು ಪಡಿಬಹುದು ಅಂತ ದೊಡ್ಡ ಸಂದೇಶವನ್ನು ನೀಡಿದ್ದಾರೆ ಬಂಧುಗಳು. ಈ ನೆಲೆಯಲ್ಲಿ ನಾವು ನಮ್ಮ ನೆಲೆಯಲ್ಲಿ ಏನಿಲ್ಲ, ರಸ್ತೆಯಲ್ಲಿ ಬಿದ್ದ 2 ಕಸವನ್ನು ಹೆಕ್ಕಿ ಪ್ರಭು ಶ್ರೀರಾಮಚಂದ್ರ ಅಂತ ಸ್ತುತಿಸಿದ್ರು ಅದು ಭಗವಂತನ ಸಾನ್ನಿಧ್ಯಕ್ಕೆ ಮುಟ್ತದೆ. ಇದರಲ್ಲಿ ನಮಗೆ ಯಾವುದೇ ರೀತಿಯ ಸಂಕುಚಿತ ಮನೋಭೂಮಿಕೆ ಇರಲೇಬಾರದು. ಸಾರ್ವಜನಿಕ ಶೌಚಾಲಯ ಅದು ತೊಳೆಯಬಾರದು, ಇಲ್ಲ, ಎಲ್ಲವನ್ನೂ ನಾವು ಮಾಡಬೇಕು. ಅದುವೇ ಭಗವಂತನ ಸೇವೆ, ಅದುವೇ ಜನಾರ್ದನನ್ನು ಕಾಣುವ ಸೇವೆ ಅಂತ ಸಂದೇಶವನ್ನು ನೀಡಿದ್ದಾರೆ. ಅವರ ಪುಟ್ಟ ಸಂದೇಶ, ನಾನು ಅದರಲ್ಲಿ ಸ್ವಲ್ಪ ಸಂಕುಚಿತ, ಅದೇ ಪ್ರತಿಷ್ಠಾನದ ಬಗ್ಗೆ ಮಾತ್ರ ಹೇಳಿದ್ದಾರೆ, ಆದರೆ ಆ ಒತ್ತಡದ ಅವಧಿಯಲ್ಲಿ ಕಟ್ಟಿದ್ದಾರಲ್ಲ ಅದನ್ನು ನಾನು ನಿಮಗೆ ತಮ್ಮ ಮುಂದೆ ಕೇವಲ ಧ್ವನಿಯ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕ ಋಷಿಃ ಅದರಲ್ಲಿ ಮೈಕ ಬುಧಕೌಶಿಕ ಋಷಿಃ ಅನುಷ್ಟಪ್ತಮ್ನಃ ಶ್ರೀರಾಮಚಂದ್ರೋ ದೇವತಾ सीताशक्तिः श्रीमद्हनुमानीयतकं श्रीरामचन्द्रकीर्त्यर्थे श्रीरामस्तोत्रजपे विनियोगः ध्यायेदाजानुबाहुं धृतधरधनुषं बद्धपद्मासनस्थं पीतं वासोपसानं नवकमलदलस्पर्धिनेत्रं प्रसन्नं वामाङ्गरूढं शिलामरकमललोचनं नीरनाभं नानालङ्कारयुक्तं गलदमुद्रामण्डलं रामचन्द्रं चरितं रघुनाथस्य शतकोटिप्रविस्तरम् एकैकमक्षरं पुंसं महापातकनाशनं ध्यात्वा नीलोत्पलश्यामं रामं राजीवलोचनं जानकी लक्ष्मणोपेतं जटामृतमण्डितं सासितूलधनुर्बाणपाणिं नक्तं नरान्तकं स्वलीलया जगतातो माभिर्भूतमजं विभुं रामरक्षां पठेत् प्राज्ञा पापाग्निं सर्वकामनां शिरोमेरापातो बालं वचनात्मजः कौसल्येयो दिशौ पातो विश्वामित्रप्रियश्रुति घ्राणं पातो तत्राता मुखं सौमित्रिवत्सलः जिह्वां विद्यानिधिं पातो कण्ठं भरतमनितः स्कन्दौ विदौ पातो भुजो भग्नेशकार्मकः करौ सीतापतिं पातो हृदयं चामदग्निजित् मध्यं पातो करध्वंसी नाभिं जाम्बवलाशयः सुग्रीवेशकटी पातो शक्तिनी हनुमत्प्रभुः ओरो रघुत्तमः पातो रक्षकुलविनाशकृत् जानुनीसे चतुर्थपातो जङ्गे दशमुखान्तरः पादौ विभीषणः श्रीरः पातु रामोऽखिलं वपुः एतां रामबलोपेतां रक्षाभ्यां स्मृति पठेत् सचिरायुः सुखी पुत्री विजयी विनयी भवेत् पातालभूतलव्यो वस्त्रारिणः न दृष्टुमपि सदाते रक्षितं रामनामभिः रामेति रामभद्रेति रामचन्द्रेति वा स्मरन् नरो नारित्यगैर्पापैर्भुक्तिं च विन्दति जगद्रैत्रैकमन्त्रेण रामनाम्ना विरक्षितं यं कण्ठे धारयेत् तस्य करस्था सर्वसिद्धयः वज्रमञ्जननामेदं यो रामकवचं स्मरेत् आयाः सर्वत्र जपते जयमङ्गलम् आदिष्टवान् यथा स्वप्ने राम रक्षामि मां हरः तथा लिखितवान् प्रातः प्रबुद्धो बुधकौशिकः आरामकल्पवृक्षाणां विरामः सकलापदाम् अभिरामस्त्रिलोकानां राम श्रीमान् सरः प्रभुः कर्णो रूपसम्पन्नो सुकुमारो महाबलो पुण्डरीकविशालाक्षौ
एतानि जप नित्यं मद्भक्तश्रद्धयान्वितः अश्वमेधादिकं पुण्यं सम्प्राप्नोति न संशयः रामं दुर्वादरं श्यामं पद्माक्षं पीतवाससं स्तुवन्ति नानाभिर्यैर्मैत्रेयी संसारिणो नराः रामं लक्ष्मणं दुर्लभं रघुवरं सीतापतिं सुन्दरं काकुत्स्थं करुणार्णवं प्रियविदार्मिकं रघुकुलतिलकं राघवं रावणानि रामाय रामभद्राय रामचन्द्राय वेदसे रघुनाथाय नाथाय सीताय पतये नमः तथागत राम राम श्रीराम राम रणकर्कश राम राम श्रीराम राम शरणं भव राम राम मनसा स्मरामि श्रीरामचन्द्र चरणौ वचसा गृह्णामि श्रीरामचन्द्र चरणौ शिरसा नमामि माता रामो मत्पिता रामचन्द्रः स्वामी रामो मत्सखा रामचन्द्रः सर्वस्वं नान्यं जाने नैव जाने न जाने दक्षिणे लक्ष्मणो यस्य वामे भोजनात्मना पुरतो मारुतिरस्य त्वं वन्दे रघुनन्दनं लोकाभिरामं रणरङ्गधीरं कालीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतावरिष्ठं वातात्मजं वानरयूथमुख्यं श्रीरामदूतं शरणं प्रपद्ये जय बजरङ्गी जय हनुमान् वन्दे मातरं जय श्रीराम वन्दे मातरं जय श्रीराम श्रीराम जय राम जय जय राम वन्दे मातरं जय श्रीराम श्रीराम जय राम जय जय राम वन्दे मातरं जय श्रीराम इस मंदिर को पाने हो बार बार निर्वश हुआ राम भक्तों की बलिदानों से मंदिर बनकर खड़ा हुआ इस मंदिर को पाने हो बार बार संघर्ष हुआ राम भक्तों के बलिदानों से मंदिर बनकर खड़ा हुआ अब मंदिर की प्राण प्रतिष्ठा मंदिर की प्राण प्रतिष्ठा चलना है गुरु मुझे चलना है मंदिर भव्य बनाकर हमने धूम धूम से चलना है पौष शुक्ल पक्ष द्वादश को प्राण प्रतिष्ठा होना है पौष प्रतिष्ठा प्राण प्रतिष्ठा होना है मंदिर में कीर्तन भजन हो घर घर दिया जलाना है मंदिर में कीर्तन भजन हो घर घर दिया जलाना है गाँव गाँव के मंदिर मठ में सबको एकत्रित करना है गाँव गाँव के मंदिर मठ में सबको एकत्रित करना है श्री राम की प्राण प्रतिष्ठा जन जन को दिखलाना है श्री राम की प्राण प्रतिष्ठा जन जन को दिखलाना है श्री राम की प्रथम आरती मिलकर सबको गाना है श्री राम की प्रथम आरती मिलकर सबको गाना है जय श्री राम जय श्री राम जय जय श्री राम 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 श्री राम जय राम जय जय राम 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 जय राम राम श्री राम जय राम जय जय राम 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 जय राम राम वन्दे मातरं जय श्री 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 राम श्री राम भगवान की जय राम 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 एक कंस का भी हो मारे
श्री रामचंद्र की जय। विश्वेश्वरी श्री पादंगल की जय।